ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವಿಡಿಯೋ. ತುಂಬ ದಿನ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಆಗಿತ್ತು. ಇವಾಗ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಹಂಗಾಗ್ಬಿಟ್ಟು ಮನೇಲಿದ್ದೆ. ಒಂದು ಥಾಟ್ ಬಂತು, ಏನಂತಂದರೆ ಮನೇಲಿರೋ ಐಟಮ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ಯಾವ ರೀತಿ ನಾವು ಒಂದು ಬಾಡಿನ ಫಿಟ್ಟಾಗಿ ಮೇಂಟೈನ್ ಮಾಡೋಕ್ಕೆ ಡಂಬಲ್ಸ್ನ ಮಾಡಬಾರ್ದು ಅಂತೇಳಿ. ಅದಕ್ಕೋಸ್ಕರ ಮನೇಲಿ ಕೆಲವು ಐಟಮ್ಸ್ ಇದ್ದು ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಇವತ್ತು ಡಂಬಲ್ಸ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಡಂಬಲ್ಸ್ ಮಾಡೋಕ್ಕೆ ತಗೊಂಡಿರೋದು ಸಿಮೆಂಟ್ನ ಕಲಸಿಟ್ಕೊಂಡಿದ್ದೀನಿ. ಮತ್ತು 1 ಲೀಟರ್ದು 2 ಡಬ್ಬ. ಇದು ಕವರ್ ಏನಕ್ಕೆ ಹಾಕಿದ್ದೀನಿ ಅಂದರೆ ಸಿಮೆಂಟ್ ಹಾಕಿದಾಗ ಅದು ಆ ಡಬ್ಬಕ್ಕೆ ಇಟ್ಕೋಬಾರ್ದು ಅಂತೇಳಿ ಕವರ್ನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇವೆರಡು ಪೈಪ್ನ ತಗೊಂಡಿದ್ದೀನಿ. ಆ ಪೈಪ್ಗಳಿಗೆ ಮೊಳೆನ ಹಾಕಿದ್ದೀನಿ ಈ ಥರ. ಯಾಕೆಂದರೆ ಫುಲ್ ಫಿಟ್ಟಾಗಿ ಅದು ಕವರ್ ಆಗಿ ಅದರೊಳಗಡೆ ಕೂತ್ಕೊಳ್ಳಿ ಅಂತೇಳಿ. ಆ ರೀಸನ್ಗೋಸ್ಕರ ಈ ರೀತಿ ಮಳೆನ ಹಾಕಿದ್ದೀನಿ. ಮತ್ತು ಈ ರೀತಿ ತಂತಿಗಳನ್ನ ಸುತ್ತಿಟ್ಕೊಂಡಿದ್ದೀನಿ. ಯಾಕೆಂದರೆ ಮಧ್ಯೆ ಒಂದೊಂದು ಹಾಕಿರೆ ಸಿಮೆಂಟು ಕ್ರ್ಯಾಕ್ ಆಗೋಲ್ಲ ಮತ್ತು ಡಂಬಲ್ಸು ಬಿರಿ ಬಿಟ್ಕೊಳಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ಈ ರೀತಿ ತಂತಿನ ಸುತ್ತಿಟ್ಕೊಂಡಿದ್ದೀನಿ. ಈ ತಂತಿಗಳು ಏನಕ್ಕೆ ಅಂದರೆ ಇದನ್ನು ಈ ಥರ ನಿಲ್ಲಿಸಿದಾಗ ಇದು ಫುಲ್ ಗ್ರಿಪ್ಪಾಗಿ ಒಂದು ಟೈಟ್ ಆಗಿರಲಿ, ಮುರಿದೋಗ್ಬಾರ್ದು ಅಂಥೇಳಿ ಈ ತಂತಿಗಳನ್ನ ಅದರೊಳಗೆ ಹಾಕ್ಬಿಟ್ಟು ಮತ್ತು ಇದರೊಳಗಡೆಗೆ ಸಿಮೆಂಟ್ನ ಹಾಕೋದು. ಆ ರೀಸನ್ಗೋಸ್ಕರ ಈ ರೀತಿ ತಂತಿಗಳನ್ನ ಇಟ್ಕೊಂಡಿದ್ದೀನಿ. ಇಷ್ಟು ಟೂಲ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ಡಂಬಲ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈ ರೀತಿ ನಾನು ಯಾಕೆ ಮಾಡ್ತಿದ್ದೀನಿ ಅಂದರೆ ಆನ್ಲೈನಲ್ಲಿ ಡಂಬಲ್ಸ್ನ ತೊಗೊಂಬರ್ಬೇಕು ಅಂದರೆ ಮಿನಿಮಮ್ ಅಂದರೆ 1,000 ಬೇಕಾಗುತ್ತೆ. ಅದಕ್ಕೆ ಯಾಕೆ ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಹೇಳ್ಬಿಟ್ಟು ಮನೇಲಿ ಹೆಂಗಿದ್ರು ಐಟಮ್ಸ್ಗಳಿದ್ವಲ್ಲ, ಸಿಮೆಂಟ್ ಇತ್ತು, ಜಲ್ಲಿ ಇತ್ತು, ಮತ್ತು ಆ ಪೈಪು ಅವೆಲ್ಲ ಇದ್ವಲ್ಲ, ಅದನ್ನೇ ಯೂಸ್ ಮಾಡ್ಕೊಂಬಿಟ್ಟು ಸುಮ್ಮನೆ ಡಂಬಲ್ಸ್ ಮಾಡೋಣ ಅಂಥೇಳಿ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಡಂಬಲ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಡಂಬಲ್ಸ್ನ ಮಾಡಬೇಕು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ಈ ಥರ 2 ಡಬ್ಬನ ತಗೊಂಡಿದ್ದೀನಿ. ಈ ಡಬ್ಬಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋ ಕಾಂಕ್ರೀಟ್ನ ಸ್ವಲ್ಪ ಹಾಕಬೇಕು. ಫುಲ್ ಹಾಕ್ಬಾರ್ದು, ಸ್ವಲ್ಪ ಹಾಕಬೇಕು. ಈ ರೀತಿ ಸ್ವಲ್ಪ ಹಾಕ್ಬಿಟ್ಟು ಈ ಥರ ಮಾಡ್ಕೋಬೇಕು. ಇದು ಸಿಮೆಂಟು ನೀಟಾಗಿ ಕೆಳಗಡೆ ಎಲ್ಲ ಹೋಗೋ ಥರ ಈ ರೀತಿ ಮಾಡಿಕೊಂಡು ಈ ಥರ ಮಾಡ್ಕೊಂಡಿರೋ ತಂತಿಗಳನ್ನ ಒಂದೊಂದೇ ಹಾಕಬೇಕು. ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸಿಮೆಂಟು ನಾವು ಇದನ್ನು ಬಿಡಿಸ್ದಾಗ ಕ್ರ್ಯಾಕ್ ಆಗೋಲ್ಲ, ಫುಲ್ ಗಟ್ಟಿಯಾಗಿ ಹಿಡ್ಕೊಳುತ್ತೆ ಒಂದಕ್ಕೊಂದೇ. ಈ ಥರ ಒಂದೊಂದು ಚೂಚೂರೆ ಹಾಕ್ತಾ ಫಿಲ್ ಮಾಡ್ತಾ ಈ ಥರ ಇದನ್ನು ಮಾಡಬೇಕು. ಆಗ ಸಿಮೆಂಟ್ ಫುಲ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಇವಾಗ ಮತ್ತೆ ಈ ರೀತಿ ಮಾಡ್ಕೊಂಡಿರೋ ತಂತಿಗಳನ್ನ ಮಧ್ಯೆ ಒಂದೊಂದು ಹಾಕ್ಬೇಕು. ನೆಕ್ಸ್ಟ್ ಮತ್ತೆ ಸ್ವಲ್ಪ ಸಿಮೆಂಟ್ನ ಹಾಕ್ತಾ ಹೋಗ್ತಿದ್ದೀನಿ. ಮತ್ತು ಈ ಥರ ಒಂದು ರಿಂಗ್ನ ಹಾಕ್ತಾಯಿದ್ದೀನಿ ಮಧ್ಯೆ. ಈಗ ಮತ್ತೆ ಸಿಮೆಂಟ್ನ ಫುಲ್ಲು ಫಿಲ್ ಮಾಡಬೇಕು. ಕವರ್ ಹಾಕೋಣ ನೆಸೆಸಿಟಿ ಇಲ್ಲ, ಬಟ್ ಹಾಕ್ಕೊಂಡ್ರೆ ಬಿಡ್ಸೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಒಂದು ರೀಸನ್ಗೆ ನಾನು ಈ ಥರ ಕವರ್ ಹಾಕಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಹೀಗೆ ಸ್ಟೆಪ್ ಬೈ ಸ್ಟೆಪ್ಪು ಫಿಲ್ ಮಾಡ್ತಾ ಹೋದರೆ ಸಿಮೆಂಟ್ ನೀಟಾಗಿ ಒಳಗಡೆ ಹೋಗುತ್ತೆ. ಈ ಥರ ಫುಲ್ ನೀಟಾಗಿ ಫಿಲ್ ಮಾಡಬೇಕು. ಫಿಲ್ ಆಗಿದೆ, ಇನ್ನೂ ಸ್ವಲ್ಪ ಹಾಕಬೇಕು. ಹಾಕ್ತೀವಿ.
ಇದು ಕರೆಕ್ಟಾಗಿ ಫುಲ್ ಫಿಲ್ ಆಗಿದೆ. ಇವಾಗ ಈ ರೀತಿ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ, ಈ ಪೈಪ್ನ ಈ ರೀತಿ ಒಳಗಡೆ ಹಾಕಬೇಕು. ಫುಲ್ ಕೆಳಗಡೆ ಹೋಗೋದು. ಫುಲ್ ಸೆಂಟ್ರಲ್ಲಿ ಮಾಡ್ಕೊಂಡ್ರೆ ಬೆಸ್ಟು. ಬ್ಯಾಲೆನ್ಸ್ ನೀಟಾಗಿ ಮೇಂಟೈನ್ ಆಗುತ್ತೆ. ಆ ಕಡೆ ಈ ಕಡೆ ಸೈಡ್ ಆಯಿತು ಅಂದರೆ ಸರಿ ಆಗಲ್ಲ. ಒಂದನ್ನ ಈ ರೀತಿ ಫಿಲ್ ಮಾಡಾಗಿದೆ. ಈಗ ನೆಕ್ಸ್ಟು ಇದಕ್ಕೂ ಅದೇ ರೀತಿನ ಫಿಲ್ ಮಾಡೋಣ ಬನ್ನಿ. ಈ ರೀತಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗ್ಬೇಕು. ಈ ಥರ ಸ್ವಲ್ಪ ಸ್ವಲ್ಪ ಸಿಮೆಂಟ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಶೇಕ್ ಮಾಡಿಸಿ. ಆವಾಗ ಏನಾಗುತ್ತೆ ಅಂದರೆ ಸಿಮೆಂಟು ಎಲ್ಲ ಕಡೆನೂ ಕೂತ್ಕೊಳುತ್ತೆ. ಯಾಕೆಂದರೆ ಜಲ್ಲಿ ಹಾಕಿರ್ತೀವಲ್ಲ, ಅದಕ್ಕಾಗಿ ಸಿಮೆಂಟ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಮಾಡಿದರೆ ಸಿಮೆಂಟ್ ನೀಟಾಗಿ ಫುಲ್ ಕವರ್ ಆಗುತ್ತೆ. ಮತ್ತು ಈ ರೀತಿ ಮಧ್ಯೆ ಮಧ್ಯೆ ಒಂದು ಹಾಕೋದ್ರಿಂದ ಫುಲ್ ನೀಟಾಗಿ ಹೋಗುತ್ತೆ. ಇದಕ್ಕೆ ಸ್ವಲ್ಪ ಸಿಮೆಂಟ್ ಶಾರ್ಟೇಜ್ ಆಗಿದೆ. ಸ್ವಲ್ಪ ಸಿಮೆಂಟ್ನ ರೆಡಿ ಮಾಡ್ಕೊಂಬರ್ತೀನಿ ಗೈಸ್. ಮತ್ತೆ ಗೈಸ್ ಫೈನಲಿ ಡಂಬಲ್ಸ್ನ ಅರ್ಧ ರೆಡಿ ಮಾಡಿದ್ದೀನಿ. ಈ ರೀತಿ ಬಂದಿದೆ. ಎರಡನ್ನೂ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ನೆಕ್ಸ್ಟು ಇದನ್ನು ಉಲ್ಟಾ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸೈಡು ಫಿಲ್ ಮಾಡಬೇಕು. ಆಗ ಫುಲ್ ಡಂಬಲ್ಸು ರೆಡಿ ಆಗುತ್ತೆ. ಈ ರೀತಿ ಮನೇಲೇ ಇರೋ ಐಟಮ್ಸ್ನ ಯೂಸ್ ಮಾಡಿಕೊಂಡು ಡಂಬಲ್ಸ್ನ ಮಾಡ್ಬೋದು. ಇದು ಫುಲ್ ಕಂಪ್ಲೀಟ್ ಆಗಿಲ್ಲ. ಇದು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ಡಂಬಲ್ಸ್ನ ರೆಡಿ ಮಾಡೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಮತ್ತು ಈ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ.